ಬೆಂಗಳೂರಿಗೆ ಕೇಂದ್ರ ಸರ್ಕಾರ ಏನು ಶಾಕಿಂಗ್ ನ್ಯೂಸ್ ಕೊಡ್ತಾ ಇದೆಯಂತೆ. ಪ್ರಮುಖವಾಗಿ ಈ ಬಿಬಿಎಂಪಿ ಎಲೆಕ್ಷನ್ ಸರಿಯಾದ ಸಮಯಕ್ಕೆ ನಡೆಯದ ಕಾರಣ 15ನೇ ವಿತ್ತೀಯ ಆಯೋಗದ ಶಿಫಾರಸಿನಂತೆ ಬರಬೇಕಾಗಿರುವ 2304 ಕೋಟಿ ರೂಪಾಯಿ ಕೇಂದ್ರೀಯ ಅನುದಾನ ತಪ್ಪಿ ಹೋಗಿದೆ ಅಂತೆ. ಬೆಂಗಳೂರು ಸೇರಿದಂತೆ ಮುಂಬೈ ಪಾಲಿಕೆಗೆ ಸಹ ಇದೇ ರೀತಿಯ ಅನುದಾನ ಕೈತಪ್ಪಿ ಹೋಗಿದೆ. 2021ರಲ್ಲಿ ರಚನೆಯಾಗಿರುವ 15ನೇ ಹಣಕಾಸು ಆಯೋಗದ ಅವಧಿಯು ಶನಿವಾರ ಮುಗಿದು ಹೋಗಿದೆ. ಈ ಅವಧಿಯಲ್ಲಿ ಸ್ಥಳೀಯ ನಗರ ಪಾಲಿಕೆಗಳ ಚುನಾವಣೆ ನಡೆದಿದ್ರೆ, ಅರ್ಥಾತ್ ಚುನಾಯಿತ ಪಾಲಿಕೆಗಳು ಇದ್ರೆ ಸದಸ್ಯರು ಅಭಿವೃದ್ಧಿಗೆ ಬಳಸಲಿ ಅಂತ ಕೇಂದ್ರ ಸರ್ಕಾರ ಆಯೋಗದ ಶಿಫಾರಸಿನಂತೆ ಅನುದಾನವನ್ನ ಕೊಡ್ತಾ ಇತ್ತು. ಬಟ್ ಈ ಬಾರಿ ಎಲೆಕ್ಷನ್ ನಡೆದಿಲ್ಲ ಅನ್ನೋ ಕಾರಣಕ್ಕೆ ಬೆಂಗಳೂರಿಗೆ ಅತಿ ಶಾಕಿಂಗ್ ನ್ಯೂಸ್ ಎದುರಾಗಿದೆ. ಪ್ರಮುಖವಾಗಿ ಕೇಂದ್ರದ ನೆರವು ಈಗ ಸಿಗ್ತಾ ಇಲ್ಲ ರಾಜ್ಯಗಳಿಗೆ ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ. ಕಾರಣ ಸರಿಯಾದ ಸಮಯಕ್ಕೆ ಬಿಬಿಎಂಪಿ ಚುನಾವಣೆ ನಡೆದಿಲ್ಲ ಅನ್ನೋ ಕಾರಣಕ್ಕೆ ಆ ಅನುದಾನ ಕೈತಪ್ಪಿ ಹೋಗಿದೆ. ಚುನಾಯಿತ ಪಾಲಿಕೆಗಳಿಗೆ ಹಣಕಾಸು ಆಯೋಗದ ಶಿಫಾರಸಿನಂತೆ ಪ್ರತಿ ವರ್ಷ ಕೇಂದ್ರದಿಂದ ಹಣ ತಲುಪಬೇಕು. ಬಟ್ ಈ ಬಾರಿ ತಲುಪಿಲ್ಲ ಅಂತ ಸದಸ್ಯರು ಅಭಿವೃದ್ಧಿ ಕೆಲಸಗಳಿಗೆ ಬಳಸಬಹುದು ಅಂತ ಕೇಂದ್ರ ಸರ್ಕಾರನೇ ಈ ಫಂಡ್ ಅನ್ನ ರಿಲೀಸ್ ಮಾಡುತ್ತೆ ಪ್ರತಿ ಬಾರಿ ಕೂಡ. ಆದ್ರೆ 2020ರಿಂದಲೂ ಕೂಡ ಬಿಬಿಎಂಪಿ ಚುನಾವಣೆ ನಡೆದಿಲ್ಲ, ಆಡಳಿತಾಧಿಕಾರಿಗಳ ಆಡಳಿತ ಕೂಡ ನಡೀತಾ ಇಲ್ಲ. ಹಾಗಾಗಿ ಈ ಬಾರಿ ಕೇಂದ್ರದಿಂದ ಬರಬೇಕಾಗಿದ್ದಂತಹ ಅನುದಾನ ಕೂಡ ಕಂಪ್ಲೀಟ್ ಆಗಿ ಕಡಿತ ಎದುರಾಗಿದ್ದು ಅತಿ ದೊಡ್ಡ ಶಾಕಿಂಗ್ ಸುದ್ದಿಯಾಗಿ ಬೆಂಗಳೂರಿಗೆ ಇದು ತಲುಪಿದೆ ಅನ್ನುವಂತಹ ವಿಚಾರಗಳು ನೋಡೋದಕ್ಕೆ ಸಿಗ್ತಾ ಇದೆ.